ನಾಳೆ ಜನವರಿ 23 ಶುಕ್ರವಾರ ಅತ್ಯಂತ ಶ್ರೇಷ್ಠವಾದ ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತಿದ್ದು, ಜ್ಞಾನ, ಕಲೆ ಮತ್ತು ಸಂಗೀತದ ದೇವತೆಯಾದ ಸರಸ್ವತಿ ದೇವಿಯ ಜನ್ಮದಿನವೇ ವಸಂತ ಪಂಚಮಿ. ಮಾಘ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಪಂಚಮಿ ತಿಥಿಯ ದಿನ ಅಂದರೆ 5ನೇ ದಿನವನ್ನು ವಸಂತ ಪಂಚಮಿ ಎಂದು ಆಚರಿಸಲಾಗುತ್ತದೆ. ತಾಯಿ ಸರಸ್ವತಿಯ ಅನುಗ್ರಹವಿಲ್ಲದೆ ವಿದ್ಯೆಯನ್ನು ಕಲಿಯಲು ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸರಸ್ವತಿ ದೇವಿಯನ್ನು ಆರಾಧಿಸಿ ಪೂಜಿಸಲು ಮೀಸಲಾಗಿರುವ ದಿನವೇ ವಸಂತ ಪಂಚಮಿ. ಭಾಗವತದ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನು ಲೋಕಪಾಲಕನಾಗಬೇಕೆಂಬ ಇಚ್ಛೆಯಿಂದ ಮೊದಲ ಬಾರಿಗೆ ಸರಸ್ವತಿ ದೇವಿಯನ್ನು ಆವಾಹಿಸಿ ಪೂಜಿಸಿದನಂತೆ. ಹಾಗಾಗಿ ಈ ದಿನ ಯಾರು ಸರಸ್ವತಿಯನ್ನು ಪೂಜಿಸಿ ಆರಾಧಿಸುತ್ತಾರೋ ಅವರಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಮತ್ತು ಸಂಪತ್ತಿನ ವಿಷಯದಲ್ಲಿ ಏಳಿಗೆಯಾಗುತ್ತದೆ. ಶುಕ್ರವಾರದಂದು ವಸಂತ ಪಂಚಮಿ ಬರುವುದು ಮತ್ತು ಲಕ್ಷ್ಮಿ ಸರಸ್ವತಿ ಯೋಗ ಕೂಡಿ ಬರುವುದು ಅತ್ಯಂತ ವಿಶೇಷವಾಗಿದೆ. ವಿದ್ಯಾದಿ ದೇವತೆ ಸರಸ್ವತಿಯು ಎಲ್ಲಿ ನೆಲೆಸಿರುತ್ತಾಳೋ ಅಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ. ಮಕ್ಕಳ ಉಜ್ವಲ ಭವಿಷ್ಯವನ್ನು ಬಯಸುವ ಪೋಷಕರು ಹಾಗೂ ಐಶ್ವರ್ಯವನ್ನು ಆಶಿಸುವವರು ಈ ವಸಂತ ಪಂಚಮಿಯನ್ನು ತಪ್ಪದೆ ಆಚರಿಸಿ ಕೆಲವು ನಿಯಮಗಳನ್ನು ಪಾಲಿಸಿ. ಇದರಿಂದ ನಿಮ್ಮ ಮನೆಗೆ ಅಖಂಡ ಧನಲಾಭವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಲಭಿಸುತ್ತದೆ. ಪಂಚಮಿ ತಿಥಿ ಸಮಯ ಜನವರಿ 23ರ ಬೆಳಗಿನ ಜಾವ 2:28 ಪ್ರಾರಂಭವಾಗಿ ಜನವರಿ 24ರ ಬೆಳಗಿನ ಜಾವ 1:46 ಮುಕ್ತಾಯವಾಗುತ್ತದೆ. ನಾಳೆ ಅತ್ಯಂತ ಶ್ರೇಷ್ಠವಾದ ರವಿ ಯೋಗ ಬಂದಿದ್ದು ಮಧ್ಯಾಹ್ನ 2:33 ಪ್ರಾರಂಭವಾಗಿ ಜನವರಿ 24ರ ಬೆಳಿಗ್ಗೆ 6:46 ಮುಕ್ತಾಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರವಿ ಯೋಗವು ಸಕಲ ದೋಷಗಳನ್ನು ನಿವಾರಿಸುವ ಮತ್ತು ಯಶಸ್ಸನ್ನು ತಂದುಕೊಡುವ ಶಕ್ತಿಯನ್ನು ಹೊಂದಿದೆ. ನಾಳೆ ಸಂಜೆ ತಾಯಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ತಪ್ಪದೆ ಪೂಜಿಸಿ. ರವಿ ಯೋಗದಲ್ಲಿ ಆರಂಭಿಸಿದ ಕೆಲಸಗಳು ದೀರ್ಘಕಾಲದವರೆಗೆ ಶುಭ ಫಲಗಳನ್ನು ನೀಡುತ್ತದೆ. ರವಿ ಯೋಗದಲ್ಲಿ ಜ್ಞಾನ ದೇವತೆ ಸರಸ್ವತಿಯನ್ನು ಆರಾಧಿಸಿದರೆ ಏಕಾಗ್ರತೆ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭವಾಗುತ್ತದೆ. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಯಾವುದಾದರೂ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಸಕಾಲ. ರವಿ ಯೋಗದಲ್ಲಿ ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ. ನಾಳೆ ಈ ಶುಭ ಕಾಲದಲ್ಲಿ ಬಡವರಿಗೆ ಅನ್ನದಾನ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ಪುಣ್ಯದಾಯಕ. ಹಾಗಾಗಿ ತಪ್ಪದೆ ನಾಳೆ ರವಿ ಯೋಗದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಾದರೂ ಮಕ್ಕಳ ಕೈಯಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ಪೂಜೆ ಮಾಡಿಸಿ ಅಥವಾ ಮಕ್ಕಳ ಕೈಯಲ್ಲಿ ಮಕ್ಕಳ ಹೆಸರಲ್ಲಿ ದಾನ ಮಾಡಿ. ನಾಳೆಯ ದಿನ ಪ್ರತಿಯೊಬ್ಬರು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ವಿಶೇಷವಾಗಿ ಓದುವ ಮಕ್ಕಳು ತಪ್ಪದೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಶ್ರೇಷ್ಠ. ವಿಶೇಷವಾಗಿ ಈ ವಸಂತ ಪಂಚಮಿಯಂದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿದರೆ ಅಪಾರ ಧನಲಾಭ ಉಂಟಾಗಿ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರು 1 ಲೋಟ ನೀರಿನ ಮೇಲೆ ಕೈ ಇಟ್ಟು ಓಂ ಸರಸ್ವತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ ಆ ನೀರನ್ನು ಕುಡಿಯಬೇಕು. ಏನಾದರೂ ಸಮಸ್ಯೆಗಳಿದ್ದರೆ ಈ ನೀರನ್ನು ಕುಡಿಯುವುದರಿಂದ ನಿವಾರಣೆಯಾಗುತ್ತದೆ. ನಾಳೆಯ ದಿನ ಅನ್ನದಾನ, ವಸ್ತ್ರದಾನ ಅಥವಾ ಮುಖ್ಯವಾಗಿ ಪುಸ್ತಕ ದಾನ ಮಾಡುವುದರಿಂದ ಅಮ್ಮನವರ ಅನುಗ್ರಹ ಸುಲಭವಾಗಿ ಸಿಗುತ್ತದೆ. ಇನ್ನು ನಾಳೆಯ ದಿನ ಶಕ್ತಿಶಾಲಿ ಸರಸ್ವತಿ ಕವಚವನ್ನು ಪಠಿಸುವುದು ಅಥವಾ ಕೇಳುವುದು ವಿಶೇಷ ಫಲಗಳನ್ನು ನೀಡುತ್ತದೆ. ಹಿಂದೆ ಯಾಜ್ಞವಲ್ಕ ಮಹರ್ಷಿಗಳು ತಮ್ಮ ಗುರುವಿನ ಶಾಪದಿಂದ ಮರೆತು ಹೋಗಿದ್ದ ವಿದ್ಯೆಗಳನ್ನು ಸೂರ್ಯ ಭಗವಂತನು ಉಪದೇಶಿಸಿದ ಈ ಕವಚದ ಮೂಲಕವೇ ಮರಳಿ ಪಡೆದರು. ಹಾಗಾಗಿ ನಾಳೆ ತಪ್ಪದೆ ಓದಿ ಅಥವಾ ಕೇಳಿ. ನಾಳೆ ಸಂಜೆ ಸ್ನಾನದ ನಂತರ 2 ವೀಳ್ಯದೆಲೆಯ ಮೇಲೆ 1 ರೂಪಾಯಿಯ ನಾಣ್ಯವನ್ನು ಇಟ್ಟು ಆ ನಾಣ್ಯದ ಮೇಲೆ ಸರಸ್ವತಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆ ಮಾಡಬೇಕು. ಅಂದರೆ ಒಂದೊಂದು ಅಷ್ಟೋತ್ತರ ಹೇಳುವಾಗಲೂ ಸ್ವಲ್ಪ ಕುಂಕುಮವನ್ನು ನಾಣ್ಯದ ಮೇಲೆ ಹಾಕುತ್ತಾ ಅಷ್ಟೋತ್ತರ ಹೇಳಬೇಕು. ನಂತರ ಪೂಜೆಯ ನಂತರ ಆ ಕುಂಕುಮವನ್ನು ಪ್ರತಿಯೊಬ್ಬರೂ ಹಚ್ಚಿಕೊಳ್ಳಬೇಕು. ಪ್ರತಿದಿನ ಮಕ್ಕಳಿಗೆ ಮತ್ತು ಮನೆಯವರು ಈ ಕುಂಕುಮ ಹಚ್ಚುತ್ತಾ ಬಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ನಿವಾರಣೆಯಾಗಿ ಏಳಿಗೆ ಆಗುತ್ತದೆ. ನಾಳೆಯ ದಿನ ಹಾಲು ಮತ್ತು ಬಿಳಿ ಎಳ್ಳಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಇಲ್ಲವೆಂದರೆ ಎಳ್ಳು, ಸಕ್ಕರೆ ಅಥವಾ ಹಸಿ ಹಾಲನ್ನು ಸಹ ಅರ್ಪಿಸಬಹುದು. ವಸಂತ ಪಂಚಮಿಯಂದು ಅಕ್ಷರಾಭ್ಯಾಸ ಮಾಡಿಸುವುದು ಮತ್ತು ಮಕ್ಕಳನ್ನು ಹೊಸದಾಗಿ ಶಾಲೆಗೆ ಸೇರಿಸುವುದು ಅತ್ಯಂತ ಶುಭಪ್ರದ. ಹೊಸ ಕೋರ್ಸ್ಗಳಿಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೂ ಇದು ಬಹಳ ಉತ್ತಮವಾದ ದಿನ. ಸರಸ್ವತಿ ದೇವಿಯನ್ನು ಸೇವಂತಿಗೆ ಹೂವುಗಳಿಂದ ಅಥವಾ ಬಿಳಿ ಬಣ್ಣದ ಹೂವುಗಳಿಂದ, ಲಕ್ಷ್ಮೀ ದೇವಿಯನ್ನು ಗುಲಾಬಿ ಹೂವುಗಳಿಂದ ಅಲಂಕರಿಸಿ 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಮಾಘ ಮಾಸದಲ್ಲಿ ಬರುವ ಶುಕ್ರವಾರದಂದು ಹಿಟ್ಟಿನ ದೀಪಗಳನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಮನೆಯಲ್ಲಿ ಹಾಲನ್ನು ಉಕ್ಕಿಸಿ ಆ ಹಾಲಿನಿಂದ ದೇವಿಗೆ ನೈವೇದ್ಯವನ್ನು ತಯಾರಿಸಿ ಸಮರ್ಪಿಸಬೇಕು. ಇಲ್ಲವೆಂದರೆ ಹಾಲನ್ನೇ ಅರ್ಪಿಸಬಹುದು. ಇದರಿಂದ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ. ಓದುವ ಮಕ್ಕಳು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಓದಿದರೆ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಓದಿನಲ್ಲಿ ಹಿಂದುಳಿದ ಮಕ್ಕಳಿಗೆ ನಾಲಿಗೆಯ ಮೇಲೆ ಜೇನುತುಪ್ಪದಿಂದ ಐಮೆಂದು ಬರೆದು ತಿನ್ನಿಸಿದರೆ ಬುದ್ಧಿವಂತಿಕೆ ಬೆಳೆಯುತ್ತದೆ. ಲಕ್ಷ್ಮೀ ಸ್ವರೂಪವಾದ ಕಲ್ಲು ಉಪ್ಪನ್ನು ಈ ದಿನ ಖರೀದಿಸಿ
ಮಾಡಿಸಿ ಮನೆಗೆ ತಂದರೆ ಆರ್ಥಿಕ ಕಷ್ಟಗಳು ನಿವಾರಣೆಯಾಗುತ್ತದೆ. 3 ನವಿಲುಗರಿಗಳನ್ನು ತಂದು ಪೂಜಾ ಕೊಠಡಿಯಲ್ಲಿಟ್ಟು ನಂತರ ಅವುಗಳನ್ನು ಮಕ್ಕಳ ಪುಸ್ತಕದಲ್ಲಿ ಇಟ್ಟರೆ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ದಾನ ಮಾಡುವುದರಿಂದ ಸರಸ್ವತಿ ಕಟಾಕ್ಷ ಲಭಿಸುತ್ತದೆ. ಪತಿಯ ಆದಾಯ ಹೆಚ್ಚಾಗಲು 5 ವೀಳ್ಯದೆಲೆಗಳನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜಿಸಿ ನಂತರ ಅವುಗಳನ್ನು ಬೀರು ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಉದ್ಯೋಗದ ಪ್ರಯತ್ನಗಳಲ್ಲಿ ಅಡೆತಡೆ ಎದುರಿಸುವವರು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಪಠಿಸುವುದರಿಂದ ಶೀಘ್ರವಾಗಿ ಉದ್ಯೋಗ ಲಭಿಸುತ್ತದೆ. ಸಾಲದ ಬಾಧೆ ಇರುವವರು ಈ ದಿನ ಸಣ್ಣ ಸರಸ್ವತಿ ಅಥವಾ ಲಕ್ಷ್ಮೀ ದೇವಿಯ ಫೋಟೋ ತಂದು ದೇವರ ಮನೆಯಲ್ಲಿಟ್ಟರೆ ದಾರಿದ್ರ್ಯ ದೂರವಾಗುತ್ತದೆ. ವಿಶೇಷವಾಗಿ ಓದುವುದರಲ್ಲಿ ಆಸಕ್ತಿ ಇಲ್ಲದೆ ಪದೇ ಪದೇ ವಿಚಲಿತರಾಗುವ ಮಕ್ಕಳೊಂದಿಗೆ ಈ ದಿನ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು. ವಸಂತ ಪಂಚಮಿಯಂದು ಮಕ್ಕಳ ಕೈಯಿಂದ ಸರಸ್ವತಿಗೆ ಹಳದಿ ಅಥವಾ ಬಿಳಿ ಹೂವು, ಹಣ್ಣು ಮತ್ತು ಬೆಲ್ಲವನ್ನು ಅರ್ಪಿಸಬೇಕು. ಇದರಿಂದ ಮಕ್ಕಳ ಬೌದ್ಧಿಕ ಬೆಳವಣಿಗೆ ವೃದ್ಧಿಸುತ್ತದೆ. ಅಧ್ಯಯನದಲ್ಲಿ ಉತ್ತಮ ಸಾಧನೆಗೆ ನೆರವಾಗುತ್ತದೆ. ಕೆಲವೊಮ್ಮೆ ಮಕ್ಕಳು ಆಯ್ಕೆ ಮಾಡಿಕೊಂಡು ಗುರಿಯನ್ನು ಮುಟ್ಟಲು ಕಡಿಮೆ ಆಸಕ್ತಿ ಹೊಂದಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ಓದುವ ಮೇಜಿನ ಬಳಿ ಸರಸ್ವತಿ ದೇವಿಯ ಫೋಟೋ ಇಟ್ಟು ಒಮ್ಮೆ ತಾಯಿಯನ್ನು ಪ್ರಾರ್ಥಿಸಿ ಓದಲು ಪ್ರಾರಂಭಿಸಬೇಕು. ಆಗ ಮಕ್ಕಳ ಗುರಿಗಾಗಿ ಹೋರಾಡಲು ಸ್ಫೂರ್ತಿ ಸಿಗುವುದಲ್ಲದೆ ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ವಸಂತ ಪಂಚಮಿಯಂದು ಸರಸ್ವತಿಗೆ ಶ್ರೀಗಂಧವನ್ನು ಅರ್ಪಿಸಿ ಓಂ ಸರಸ್ವತ್ಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದರಿಂದ ವಿದ್ಯಾಭ್ಯಾಸದಲ್ಲಿ ಸಂಬಂಧಪಟ್ಟಂತಹ ವಿಷಯದಲ್ಲಿ ಯಶಸ್ಸು ಸಿಗುತ್ತದೆ. ಈ ದಿನ ಸರಿಯಾಗಿ ಮಾತನಾಡಲು ಅಥವಾ ಬರೆಯಲು ತೊಂದರೆ ಇರುವ ವಿದ್ಯಾವಂತ ಮಕ್ಕಳಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸಿ ಓಂ ಅಥವಾ ಶ್ರೀ ಎಂದು ಬರೆಸಬೇಕು. ಇದರಿಂದ ಮಕ್ಕಳಿಗೆ ಸಾಕಷ್ಟು ಜ್ಞಾನ ವೃದ್ಧಿಯಾಗುತ್ತದೆ. ಪೂಜೆಯ ನಂತರ ನಿಮ್ಮ ಮಕ್ಕಳ ಕೈಯಲ್ಲಿ ಬಡ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ದಿನ ಪುಸ್ತಕವನ್ನು ದಾನ ಮಾಡಿದರೆ ಅಥವಾ ಉಡುಗೊರೆಯಾಗಿ ನೀಡಿದರೆ ನಿಮ್ಮ ಮಕ್ಕಳ ಮಾತಿನ ದೋಷಗಳು ನಿವಾರಣೆಯಾಗುತ್ತದೆ. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಗುವಿನ ಮನಸ್ಸು ಆಧ್ಯಾತ್ಮಿಕತೆಯತ್ತ ವಾಲುವಂತೆ ಮಾಡುತ್ತದೆ. ಈ ದಿನ ತಪ್ಪದೆ ಪ್ರತಿಯೊಬ್ಬರು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಸರಸ್ವತಿ ದೇವಿಯನ್ನು ಆರಾಧಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರೆಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.